ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕುವರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ನಿಮ್ಮೆಲ್ಲರಿಗೂ ಯುಗಾದಿ ಶುಭಾಶಯಗಳನ್ನು ತಿಳಿಸುತ್ತಾ ವರ್ಷದ ಮೊದಲ ಹಬ್ಬ ಯುಗಾದಿ ಆಚರಣೆಯನ್ನು ಸಾಂಪ್ರದಾಯಿಕ ಅಡುಗೆ ತಯಾರಿಸುವುದರ ಮೂಲಕ ನಿಮಗಾಗಿ ಈ ಯುಗಾದಿ ಸ್ಪೆಷಲ್. ಬನ್ನಿ ಹಾಗಾದರೆ ಯಾವ ಯಾವ ವಿಶೇಷತೆಗಳು ಇವೆ ಅಂತ ನೋಡೋಣ. ಮೊದಲಿಗೆ ಮತ್ತೊಂದು ವಿಶೇಷ ಎಂದರೆ ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿ ಬೇಗ ಬೇಗ ಪಟಾಪಟ್ ಅಂತ ಅಡುಗೆ ಮಾಡೋದು ಅಂತ ಕೆಲವು ಟಿಪ್ಸ್ ಸಹ ಕೊಡ್ತೀನಿ. ನಿಮಗೂ ಯೂಸ್ ಆಗುತ್ತೆ. ಹಾಗಾಗಿ ನೀವು ಇದೇ ರೀತಿ ಫಾಲೋ ಮಾಡಿ ಬೇಗ ಬೇಗ ಹಬ್ಬದ ಅಡುಗೆನ ಮುಗಿಸಿ. ಬಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ನಾವು ಒಬ್ಬಟ್ಟು ಮಾಡೋದಕ್ಕೆ ಮೊದಲು ಕನಕವನ್ನು ಕಲಸಿಡಬೇಕು, ಆಮೇಲೆ ಬೇಳೆ ಬೇಯಕ್ಕಿಡಬೇಕು. ಏಕೆಂದರೆ ಇದು ತುಂಬ ಹೊತ್ತು ನೆನೆಬೇಕಲ್ವಾ, ಅದಕ್ಕೋಸ್ಕರ. ನೀವು 1 kg ಬೇಳೆ ತೊಗೊಂಡ್ರೆ 1 kg ರವೆ ಬೇಕಾಗುತ್ತೆ. ಒಂದು ವೇಳೆ ನೀವು ರವೆ ಉಪಯೋಗಿಸಲ್ಲ, ಮೈದಾ ಅಂದರೆ ನಿಮ್ಮ ಆಪ್ಷನ್ ಉಪಯೋಗಿಸ್ಬೋದು. ಆದರೆ ನಮ್ಮ ಮನೆಯಲ್ಲಿ ನಾನು ಮೈದಾ ಉಪಯೋಗಿಸಲ್ಲ, ಬರೀ ಚಿರೋಟಿ ರವೆ ಮಾತ್ರ ಉಪಯೋಗಿಸಿ ಕನಕವನ್ನು ಕಲಸಿಟ್ಕೋತೀನಿ. ನೋಡಿ, ನಾನೀಗ 2 ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸೋಣ. ನಾವು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪನ್ನು ಆಡ್ ಮಾಡಬೇಕು. ಜೊತೆಗೆ ಸ್ವಲ್ಪ ಅರಿಶಿನ ಪೌಡರ್ನ ಸೇರಿಸ್ತಾ ಇದ್ದೀನಿ. ಈಗ ಇವೆರಡನ್ನೂ ಸ್ವಲ್ಪ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ನೀರಾಕಿ ಕಲಸಿಟ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಹಾಕ್ತಾ ನೀಟಾಗಿ ಕಲಸಿ. ಜಾಸ್ತಿ ಮೆದುವಾಗಿ ಕಲಿಸ್ಬೇಡಿ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಕಲಿಸ್ಕೊಳ್ಳಿ. ಏಕೆಂದರೆ ಕನಕ ಮತ್ತು ಹೂರ್ಣ ಎರಡನ್ನೂ ನೀಟಾಗಿ ನಾವು ರೆಡಿ ಮಾಡಿಕೊಂಡ್ರೆ ಮಾತ್ರ ನಮಗೆ ಒಬ್ಬಟ್ಟು ನೀಟಾಗಿ ಬರೋದು. ನೋಡಿ, ಈ ಹದದಲ್ಲಿ ಕಲಸಿಟ್ಟಿದ್ದೀನಿ. ಇಷ್ಟು ಇರಲಿ, ಯಾಕೆಂದರೆ ಇದು ರವೆ ಆಗಿರೋದ್ರಿಂದ ನೆಂದ ಮೇಲೆ ಸರಿಯಾಗುತ್ತೆ. ಈಗೇನು ಮಾಡಬೇಕಪ್ಪ ಅಂದರೆ ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೊಂದು ರೌಂಡು ಈ ರೀತಿ ಮಿದ್ಬಿಟ್ಟು ಇಡಬೇಕು. ಯಾಕೆಂದರೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ನೆನೆಯುತ್ತೆ ಮತ್ತು ಬನಿ ಬರುತ್ತೆ. ನೋಡಿ, ಎಣ್ಣೆ ಹಾಕಿ ಎಲ್ಲ ಒಂದು ರೌಂಡ್ ಕಲಸಿದ್ದೀನಿ. ಈಗೇನು ಮಾಡಬೇಕಪ್ಪ ಅಂದರೆ ಮೇಲೆ ಮತ್ತು 1-2 ಸ್ಪೂನ್ ಎಣ್ಣೆ ಹಾಕಿ 1-2-3 ಅವರ್ಸ್ ಇದನ್ನು ರೆಸ್ಟ್ ಮಾಡೋಕೆ ಬಿಡಬೇಕು. ನಾವು ಬೇಳೆ ಬೇಯಿಸಿ ಹೂರ್ಣ ರುಬ್ಬಿ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ಇದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಮೇಲೆ 1-2 ಸ್ಪೂನ್ ಎಣ್ಣೆ ಹಾಕಿ ಒಂದು ಬಾಳೆ ಎಲೆನ ಇದಕ್ಕೆ ಹಾಕಿ ಇದನ್ನು ನಾನು 2 ಅವರ್ಸ್ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಆಮೇಲಿಂದ ನೆಂದಿರುತ್ತೆ, ನೋಡೋಣ. ನೋಡಿ, ಮೊದಲಿಗೆ ನಾನು ಹೋಳಿಗೆ ಅಥವಾ ಒಬ್ಬಟ್ಟನ್ನು ಮಾಡೋದಕ್ಕೆ ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ. 2-3 ಸಾರಿ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ಈಗ ಇದನ್ನು ಬೇಯೋದಕ್ಕೆ ಇಡೋಣ. ನೋಡಿ, ಈಗ ಸ್ಟವ್ ಹಚ್ಚಿ ನೀರು ಬಿಸಿಗಿಟ್ಟಿದ್ದೀನಿ. 2 ಲೋಟ ಬೇಳೆಗೆ ಮಿನಿಮಮ್ ಅಂದರೆ 1.5 ಲೀಟರಷ್ಟು ನೀರನ್ನು ಹಾಕಬೇಕಾಗುತ್ತೆ. ನಾನು ಇಷ್ಟು ನೀರನ್ನು ಹಾಕಿದ್ದೀನಿ. ಈ ನೀರು ಚೆನ್ನಾಗಿ ಬಿಸಿಯಾಗಿದೆ. ಚೆನ್ನಾಗಿ ನೀರು ಮಳ್ಳುವಾಗ ನಾವು ಬೇಳೆಯನ್ನು ಹಾಕಬೇಕು, ಯಾಕೆಂದರೆ ಬೇಳೆ ಬೇಗ ಬೇಯುತ್ತೆ. ಈ ಒಂದು ಟೈಮಲ್ಲಿ ನಾನು ಈ ಬೇಳೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಯಾವುದೇ ಕಾರಣಕ್ಕೆ ಒಬ್ಬಟ್ಟಿಗೆ ನಾವು ಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸಬೇಡಿ. ಈ ಥರ ಓಪನ್ ಆಗಿರೋ ಪಾತ್ರೆಯಲ್ಲೇ ಬೇಯಿಸ್ಕೊಡಿ. ಹೆಚ್ಚು ನೀರು ಚೆನ್ನಾಗಿ ಮಳ್ಳಿದರೆ 15 ನಿಮಿಷದಲ್ಲೆಲ್ಲ ಈ ಬೇಳೆ ಬೇಯುತ್ತೆ. ಅದ್ರ ಮಧ್ಯದಲ್ಲಿ ನಾವು ಈ ಥರ ತಿರುಗಿಸ್ತಾ ನೋಡ್ಕೋತಾ ಇರೋಣ. ಯಾವ ಹದದಲ್ಲಿ ಬೆಂದಾಗ ನಾನು ಆಫ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ನೋಡು, ಬೇಳೆ ಚೆನ್ನಾಗಿ ಬೇಯಲಿ. ತಿರುಗಿಸ್ತಾ ನೋಡ್ಕೋತಾ ಬನ್ನಿ. ನೋಡಿ, ಬೇಯ್ತಾ ಇರಬೇಕಾದ್ರೆ ಈ ರೀತಿ ಉಕ್ಕು ಥರ ಬರುತ್ತೆ. ಅದನ್ನು ಆಗಾಗ ಸ್ವಲ್ಪ ಬೇರೆ ತೆಗೆದು ಹಾಕ್ಬಿಡಿ. ಈ ರೀತಿ ತೆಗೆದು ಮತ್ತೆ ಬೇಯ್ದಿಕ್ಕೆ ಬಿಡೋಣ. ಅರ್ಧ ಬೆಂದಿದೆ, ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು, ಮತ್ತೆ ಬೇಯಿಸೋಣ. ನೋಡಿ, ಈಗ ಕರೆಕ್ಟಾಗಿ ಬೆಂದಿದೆ. ನೋಡಿ, ಎಲ್ಲೂ ಡಾಟಿಲ್ಲ, ನೀಟಾಗಿ ಬೆಂದಿದೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಇದನ್ನು ಬಸ್ಕೊತೀನಿ. ನೋಡಿ, ನಾನೀಗ ಬೇಳೆಯನ್ನು ಬಸ್ಕೊಂಡಿದ್ದೀನಿ. ನಾನು ತೊಗೊಂಡಿರೋಂಥ 2 ಲೋಟ ಬೇಳೆಗೆ ಇಷ್ಟು ಕಟ್ಟು ಬಂದಿದೆ. ಜೊತೆಗೆ ಈಗ ನಾವು ಬೇಳೆನ ಕುದಿಯೋದಕ್ಕೆ ಇಡಬೇಕು. 2 ಲೋಟ ಬೇಳೆಗೆ ನಾವು ಯಾವ ಲೋಟದಲ್ಲಿ ಬೇಳೆ ತೊಗೊಂಡಿರ್ತೀವೋ ಅದೇ ಲೋಟದಲ್ಲೇ ಬೆಲ್ಲ ತೊಗೊಳ್ಳಿ, 2 ಲೋಟ. ಅಕಸ್ಮಾತ್ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನೂ 1/4 ಗ್ಲಾಸಷ್ಟು ಹೆಚ್ಚಿಗೆಯನ್ನು ಸೇರಿಸಿ. ನಾನು ಅಷ್ಟೇ 2 ಲೋಟದ ಮೇಲೆ ಸ್ವಲ್ಪ 2/4 ಗ್ಲಾಸಷ್ಟು ಹಾಕಿದ್ದೀನಿ. ಜೊತೆಗೆ 1 kg ಬೇಳೆಗೆ 1 ಕಾಯಿ ಹಾಕಬೇಕಾಗುತ್ತೆ. ನಾನು ಅರ್ಧ kg ಅಷ್ಟು ತಗೊಂಡಿರೋದ್ರಿಂದ 1 ದೊಡ್ಡ ಹೋಳು ಕಾಯಿ ಹಾಕಿದ್ದೀನಿ. ಈಗ ಬೇಳೆ ಜೊತೆಗೆ ಬೆಲ್ಲ ಮತ್ತು ಕಾಯಿ, ಏಲಕ್ಕಿ ಪುಡಿ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಬೇಳೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ತಗೊಂಡಿರೋ ಬೇಳೆಯನ್ನು ಇದಕ್ಕೆ ಹಾಕಿ ಸ್ವಲ್ಪ ಬೆಲ್ಲವನ್ನು ಕುಟ್ಕೋಬೇಕು, ಸ್ವಲ್ಪ ಸಣ್ಣದಾಗಿ, ಏಕೆಂದರೆ ಬೇಗ ಕರಗುತ್ತೆ. ಜೊತೆಗೆ ಕಾಯಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಜೊತೆಗೆ ತೊಗೊಂಡಿರುವಂಥ 5-6 ಏಲಕ್ಕಿಗಳನ್ನು ಸೇರಿಸ್ತೀನಿ. ಇದನ್ನು ತುಂಬ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ತಾ ತಳಗೊತ್ತೋದಕ್ಕೆ ಬಿಡಬಾರ್ದು, ನೀಟಾಗಿ ಕುದಿಸ್ಕೋಬೇಕು. ಯಾವ ರೀತಿ ಕುದಿಸ್ಬೇಕಪ್ಪ ಅಂದರೆ ಈ ಬೆಲ್ಲ ಸಂಪೂರ್ಣವಾಗಿ ಕರಗಬೇಕು. ಜೊತೆಗೆ ಹೂರ್ಣದ ಕಲರೇ ಚೇಂಜ್ ಆಗುತ್ತೆ ಬೆಲ್ಲ ಎಲ್ಲ ಕರಗಿದ ಮೇಲೆ. ಜೊತೆಗೆ ಬೇಳೆ ಬಸ್ಕೊಳ್ಳೋದ್ರಲ್ಲೂ ಅಷ್ಟೇ 1 ಡ್ರಾಪ್ ಸಹ ನೀರು ನಿಲ್ಲಬಾರ್ದು ಇದರಲ್ಲಿ. ಅಷ್ಟು ನೀಟಾಗಿ ಬೇಳೆಯನ್ನು ಬಸ್ಕೊಳ್ಳಿ. ಈಗ 5 ನಿಮಿಷಗಳ ಕಾಲ ಕುದಿಸೋಣ ಇದನ್ನು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ನೀರಿನ ಅಂಶ ಎಲ್ಲ ಮೇಲೆ ಬರುತ್ತೆ. ಆ ನೀರೆಲ್ಲ ಡ್ರೈ ಆಗಿ ಹೂರ್ಣ
ನೀಟಾಗಿ ಬರುತ್ತೆ. ಅಲ್ಲಿ ನಾವು ಕುದಿಸ್ಕೊಳ್ಳೋಣ. ತಳ ಒತ್ತದೆ ನೀಟಾಗಿ ತಿರುಗಿಸ್ತಾ ಕುದಿಸ್ರಿ. ಇದನ್ನು 5 ಕಾಲ ಚೆನ್ನಾಗಿ ಕುದಿಸಿದ್ದೀನಿ ನೋಡಿ. ಎಲ್ಲ ಬೆಲ್ಲ ಕರಗಿದೆ, ಎಷ್ಟು ಗಟ್ಟಿಯಾಗಿ ಬೇಳೆ ಕುದ್ದಿದೆ ನೋಡಿ. ಈ ರೀತಿ ಕುದಬೇಕು. ಯಾಕೆ ಅಂತಂದರೆ ಆಗ ಹೂರ್ಣ ತೆಳ್ಳಗಾಗಲ್ಲ, ಒಬ್ಬಟ್ಟು ನೀಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಎಲ್ಲ ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ಆರ್ಕೊಂಡ್ಮೇಲೆ ರುಬ್ಬಬೇಕು. ಒಂದು 10 ನಿಮಿಷ ಆರೋದಕ್ಕೆ ಬಿಡೋಣ. ಆಮೇಲೆ ನಾನು ರುಬ್ಬಿ ಹೂರ್ಣನ ರೆಡಿ ಮಾಡ್ತೀನಿ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನಿವತ್ತು ಬೇಗ ಯಾವ ರೀತಿ ಹಬ್ಬಗಳಲ್ಲಿ ಅಡುಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನಾನಿವತ್ತು ಸೈಡ್ ಡಿಶ್ ಆಗಿ ಒಂದು ಹೆಸರುಬೇಳೆ, ಒಂದು ಆಲೂಗೆಡ್ಡೆ ಪಲ್ಯ, ಒಂದು ಬೀನ್ಸ್ ಪಲ್ಯ, ನುಗ್ಗೆಕಾಯಿ ಫ್ರೈ ಜೊತೆಗೆ ಉಳಿದಿರೋ ಐಟಮ್ ಮಾಡ್ತಾಯಿದ್ದೀನಿ. ಸೈಡು ಡಿಶ್ ಇಷ್ಟು ಮಾಡ್ತಾಯಿದ್ದೀನಿ. ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಈ 3 ಒಂದೇ ಸಾರಿ ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಬಿಡ್ತೀನಿ. ಅದು ಬೇಯೋ ಅಷ್ಟರಲ್ಲಿ ನಾವು ಅದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಬೋದು. ಹಾಗಾಗಿ ಆ 3 ಪದಾರ್ಥಗಳನ್ನ ನಾನೀಗ ಒಟ್ಟಿಗೆ ಬೇಯೋಕ್ಕಿಡ್ತೀನಿ. ಒಂದೇ ಟೈಮಲ್ಲಿ 3 ಸೈಡ್ ಡಿಶ್ ರೆಡಿ ಆಗುತ್ತೆ. ನೋಡ್ತಾ ಬನ್ನಿ, ಅದನ್ನೆಲ್ಲ ಬೇಯೋಕ್ಕಿಡ್ತೀನಿ. ನೋಡಿ, ನಾನೀಗ ಚಿತ್ರಾನ್ನಕ್ಕೆ ಅನ್ನಕ್ಕೆ ಇಡ್ತಾ ಇದ್ದೀನಿ. ನೀವು ಯಾವುದೇ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ಈ ಥರದ್ದು ಮಾಡಬೇಕಾದ್ರೆ ನಾವು ಏನು ರೈಸ್ ಇರ್ತೀವೋ ಅದಕ್ಕೆ ಡಬಲ್ ನೀರಿಡಿ. ನಾನು 2 ಲೋಟ ಹಾಕಿಟ್ಟಿದ್ದೀನಿ, 4 ಲೋಟ ನೀರು ಹಾಕಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಉಪ್ಪು. ಯಾಕೆಂದರೆ ರುಚಿ ಚೆನ್ನಾಗಿ ಬರುತ್ತೆ ಚಿತ್ರಾನ್ನ, ಪುಳಿಯೋಗರೆ ಎಲ್ಲ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ರೈಸ್ನ ಬೇಯೋದಕ್ಕಿಡೋಣ. ಯಾಕೆಂದರೆ ಉಪ್ಪು ಹಾಕಿಲ್ಲ ಅಂದರೆ ಅನ್ನ ಸಪ್ಪೆ ಇರುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕಿ ನಾನೀಗ ಬೇಯೋದಕ್ಕಿಡ್ತಾ ಇದ್ದೀನಿ. 2 ವಿಸಲ್ ತೊಗೊಳ್ಳೋಣ. ಎಣ್ಣೆ ಹಾಕಿರೋದ್ರಿಂದ ಅನ್ನನೂ ಉಡಿಯಾಗಿ ಚೆನ್ನಾಗಾಗುತ್ತೆ. ನೋಡಿ, ನಾನಿವತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಬಾಣಲೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಒಂದು ಅರ್ಧ ಬೌಲಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ. ನಾನು ಸಪ್ರೇಟ್ ಮೊದಲು ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೋಡಿ, ಕಡಲೆ ಬೀಜ ನೀಟಾಗಿ ಫ್ರೈ ಆಗಿದೆ. ಈಗ ನಾನು ಕಡಲೆ ಬೀಜನ ತೆಗೆದಿಟ್ಕೊತಾ ಇದ್ದೀನಿ. ಈಗ ನೋಡಿ, ಇದೇ ಒಂದು ಬಾಂಡೆಗೆ ನಾವು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಕರಿಬೇವು ಎಲ್ಲವನ್ನು ನಾನೀಗ ಒಗ್ಗರಣೆಗೆ ಸೇರಿಸ್ತೀನಿ. ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಜೊತೆಗೆ ಸಾಸಿವೆ ಸಿಡಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಎಣ್ಣೆಲಿ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಫ್ರೈ ಆಗಿದೆ. ಈಗ ನಾನು ತೊಗೊಂಡಿರೋಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಕೊಟ್ಬಿಟ್ಟು ಇದು ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಬೆಂದ್ರೇ ಚಿತ್ರಾನ್ನ ಒಳ್ಳೆ ಟೇಸ್ಟ್ ಬರುತ್ತೆ. 2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಅರ್ಧ ಬೆಂದಿದೆ. ಈಗ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನಾನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಕರಿಬೇವನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಕರಿಬೇವನ್ನು ಹಾಕಿ ಒಂದು ಮಿಕ್ಸ್ ಕೊಡೋಣ. ನೋಡಿ, ಈ ಈರುಳ್ಳಿ ಅರ್ಧ ಫ್ರೈ ಆದಾಗ ನಾವು ಕ್ಯಾಪ್ಸಿಕಮ್ ಇವಾಗ ಸೇರಿಸ್ಕೊಳ್ಳೋಣ. ಏಕೆಂದರೆ ಈರುಳ್ಳಿ ಜೊತೆಲೇ ಸೇರಿಸಿದ್ರೆ ಇದು ತುಂಬ ಬೆಂದ್ಬಿಡುತ್ತೆ. ತುಂಬ ಬೆಂದರೆ ಚೆನ್ನಾಗಿಲ್ಲ. ಸ್ವಲ್ಪ ಕ್ರಿಂಚಿಯಾಗಿರಬೇಕು, ತಿನ್ನಬೇಕಾದ್ರೆ ಸಿಗಬೇಕು, ಮತ್ತು ಕಲರಾಗೂ ಇರಬೇಕು. ಅದಕ್ಕೋಸ್ಕರ ಈರುಳ್ಳಿ ಒಂದು ಅರ್ಧ ಫ್ರೈ ಆದಮೇಲೆ ಈಗ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಒಂದು ಟೈಮಲ್ಲಿ ನಾನು ಇದಕ್ಕೆ ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಏಕೆಂದರೆ ಅರಳುಪ್ಪು ಆದರೆ ಕರಗೋದಿಲ್ಲ. ಸೊ ನುಣ್ಣುಪ್ಪನ್ನೇ ಸೇರಿಸ್ಕೊಳ್ಳಿ. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪೌಡರು ಸೇರಿಸಿ, ಜೊತೆಗೆ ನಾನು 2 ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ನಿಮ್ಮ ಹುಳಿಗೆ ತಕ್ಕಂತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣನ್ನ ಸೇರಿಸ್ಕೊಳ್ಳಿ. ಇದಕ್ಕೆಲ್ಲ ಒಂದು ಮಿಕ್ಸ್ ಕೊಟ್ಟು 1 ನಿಮಿಷ ಬಿಟ್ಟು ಆಫ್ ಮಾಡ್ಕೊಂಬಿಡೋಣ. ಏಕೆಂದರೆ ಉಪ್ಪು ಹುಳಿ ಎಲ್ಲನೂ ಗೊಜ್ಜಿಗೆ ಹತ್ಕೊಳ್ಳಿ. 1 ನಿಮಿಷ ಬಿಟ್ಟು ಇದನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ, ಗೊಜ್ಜೆಲ್ಲ ನೀಟಾಗಿ ರೆಡಿಯಾಗಿದೆ. ಈಗ ನಾನು ಕಾಯನ್ನು ಸಹ ಸ್ಟವ್ ಮೇಲೆ ಹಾಕ್ಬಿಡ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೊತ್ತಂಬರಿಯನ್ನು ನಾನು ಚಿತ್ರಾನ್ನ ಕಲಿಸುವಾಗ ಸೇರಿಸ್ಕೊತೀನಿ. ಕಾಯಿ ಇದರಲ್ಲೇ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ನೋಡಿ, ನಿಂಬೆಹಣ್ಣು ಚಿತ್ರಾನ್ನ ರೆಡಿಯಾಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನೀಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. 2 ಪಲ್ಯಗಳಿಗೆ ಒಟ್ಟಿಗೆ ಒಗ್ಗರಣೆ ಮಾಡ್ಕೊಂಡು ಬಿಡೋಣ, ಆಗ ಬೇಗ ಆಗುತ್ತೆ. ನಾನು ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಎರಡನ್ನೂ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಸಿಡಿದ ಮೇಲೆ ಸ್ವಲ್ಪ ಕಡಲೆಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ.
ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿ ನಾನು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಈಗ ನಾನು ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಸಹ ಸೇರಿಸ್ತಾ ಇದ್ದೀನಿ. ಜೊತೆಗೆ ಕರಿಬೇವನ್ನು ಸಹ ಸೇರಿಸ್ತಾ ಇದ್ದೀನಿ. ಇದೆಲ್ಲವೂ 2 ನಿಮಿಷ ನೀಟಾಗಿ ಫ್ರೈ ಆಗಲಿ. ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪೌಡರ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಳ್ಳೆಯದನ್ನು ಮಿಕ್ಸ್ ಕೊಡ್ತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ನೋಡಿ ಒಗ್ಗರಣೆಗೆ ಉಪ್ಪೆಲ್ಲ ಚೆನ್ನಾಗಿ ಅಂಟಿದೆ. ಈ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇದರಲ್ಲಿ ಅರ್ಧ ಒಗ್ಗರಣೆನ ಹುರುಳಿಕಾಯಿಗೆ ಹಾಕೋತೀನಿ. ಉಳಿದಿರೋ ಒಗ್ಗರಣೆಗೆ ನಾನು ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು ಒಗ್ಗರಣೆ ಎಲ್ಲ ಹಾಕಿರೋದ್ರಿಂದ ಈಗ ಬರೀ ಮಿಕ್ಸ್ ಮಾಡೋದು ಅಷ್ಟೇ ಕೆಲಸ. ನೋಡಿ ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಇದಕ್ಕೊಂದು ಮಿಕ್ಸ್ ಕೊಟ್ಬಿಟ್ರೆ ಹುರುಳಿಕಾಯಿ ಪಲ್ಯನೂ ರೆಡಿ ಆಗುತ್ತೆ. ಒಂದೇ ಒಗ್ಗರಣೆಯಿಂದ ನಾವು 2 ಡಿಶ್ನ ರೆಡಿ ಮಾಡ್ಕೊಳ್ಬೋದು. ಕೆಲಸನೂ ಬೇಗ ಆಗುತ್ತೆ. ನೋಡಿ ಇದು 1 ನಿಮಿಷ ಬಿಸಿಯಾಗಲಿ. ಎಲ್ಲವೂ ನೀಟಾಗಿ ಮಿಕ್ಸ್ ಆಗಿದೆ. ಆಮೇಲಿಂದ ನಾನು ಕೊತ್ತಂಬರಿ ಮತ್ತು ಕಾಯನ್ನು ಲಾಸ್ಟಲ್ಲಿ ಸೇರಿಸ್ಕೊತೀನಿ. ನೋಡಿ ಈಗ 2 ನಿಮಿಷ ಆಗಿದೆ. ಇದು ಎಲ್ಲ ನೀಟಾಗಿ ಬಿಸಿಯಾಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. 2 ಪಲ್ಯನೂ ರೆಡಿ ಆಯಿತು. ಈಗ ನೋಡಿ ಜಸ್ಟ್ ನುಗ್ಗೆಕಾಯಿಗೆ ಒಂಚೂರು ಒಗ್ಗರಣೆ ಮಾಡ್ತೀನಿ. ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಆದರೆ ಸಾಕು. ನೋಡಿ ಈಗ ಎಣ್ಣೆ ಕಾಯ್ದಿದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಈ ಮಸಾಲೆ ಐಟಮ್ ಎಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ, ಒಂಚೂರು ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ಸ್ವಲ್ಪ ಕರಿಬೇವು, ಇಷ್ಟನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಜಸ್ಟ್ ಇದನ್ನು 1 ನಿಮಿಷ ಹಿಂಗಂದರೆ ಸಾಕು. ಈಗ ನಾವು ನುಗ್ಗೆಕಾಯಿನ ಇದರಲ್ಲಿ ಸೇರಿಸೋಣ. ಆಲ್ರೆಡಿ ನುಗ್ಗೆಕಾಯಿ ಬೇಯಬೇಕಾದ್ರಿಂದ ನಾನು ಉಪ್ಪು ಹಾಕಿರ್ತೀನಿ. ಹಾಗಾಗಿ ಹೀಗೇನು ಉಪ್ಪು ಸೇರಿಸಾಗತ್ತೆ ಇರಲ್ಲ. ಇದನ್ನು ಒಂದು ಸಾರಿ ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ನೋಡಿ ಈಗ ನುಗ್ಗೆಕಾಯಿ ಫ್ರೈ ಕೂಡ ರೆಡಿಯಾಗಿದೆ. ನೋಡಿ ನಾನೀಗ ಒಂದು ಮಸಾಲ ಮಜ್ಜಿಗೆ ರೆಡಿ ಮಾಡ್ತಾಯಿದ್ದೀನಿ. ಆ ಮಸಾಲ ಮಜ್ಜಿಗೆಗೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಜಾರಲ್ಲಿ ಹಾಕಿ ಮೊಸರದಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫೈನಲಿ ಇನ್ನೊಂದು ಒಗ್ಗರಣೆ ಹಾಕಿದ್ರೆ ಮುಗಿಯುತ್ತೆ. ಈಗ ನಾನು ಹೆಸರು ಬೇಳೆಗೆ ಒಂದು ಒಗ್ಗರಣೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕಾಯಿಲಿ. ಅದಕ್ಕೆ ಆಮೇಲೆ ಸಾಸಿವೆ ಕರಿಬೇವೆಲ್ಲ ಸೇರಿಸೋಣ. ನೋಡಿ ಈಗ ಎಣ್ಣೆ ಕಾಯ್ದಿದೆ. ಇದಕ್ಕೆ ಸಾಸಿವೆ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಈ ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗಿದೆ. ನೋಡಿ ನಾನೀಗ ಒಬ್ಬಟ್ಟಿಗೆ ಒಂದು ಕಾಯಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ನಾನು ಅರ್ಧ ಬೌಲಷ್ಟು ಹಸಿ ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಜಸ್ಟ್ 1 ಸ್ಪೂನಷ್ಟು ಅಥವಾ 1.5 ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. 1-2 ಏಲಕ್ಕಿ ಕಾಯಿನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಚಟ್ನಿ ಥರ ಗ್ರೈಂಡ್ ಮಾಡ್ಕೊಂಡು ಬಂದರೆ ಒಬ್ಬಟ್ಟಿಗೆ ಒಳ್ಳೆಯದೊಂದು ಕಾಯಲ್ಲಿ ರೆಡಿ ಆಗುತ್ತೆ. ನೋಡಿ ನಾನು ಮಾಡಿಟ್ಟಿರೋಂಥ ಎಲ್ಲ ಅಡುಗೆಗಳು ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಒಗ್ಗರಣೆ ಮಾಡ್ಕೊಂಡೆಲ್ಲ. ಈ ಒಗ್ಗರಣೆ 2ರಿಂದ 1 ಒಗ್ಗರಣೆ ಮಾಡ್ಕೊಂಡಿದ್ದೀನಿ. 1 ಹೆಸರು ಬೇಳೆಗೆ ಹಾಕ್ತಾಯಿದ್ದೀನಿ. ಇನ್ನು ಉಳಿದಿರೋದು ಮಜ್ಜಿಗೆಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. 2 ಸೇರಿಸಿ 1 ಒಗ್ಗರಣೆ ಹಾಕಿದ್ರೆ ಮುಗೀತು. ಈಗ ಲಾಸ್ಟಲ್ಲಿ ಎಲ್ಲದಕ್ಕೂ ಕಾಯಿಗಳು ಹಾಕ್ತಾಯಿದ್ದೀನಿ. ಪಲ್ಯಕ್ಕೆ ಮತ್ತು ಹೆಸರು ಬೇಳೆಗೆ. ಚಿತ್ರಾನ್ನಕ್ಕೆ ಆಲ್ರೆಡಿ ಗೊಜ್ಜಲ್ಲಿ ಹಾಕಿದ್ದೀನಲ್ವ, ಹಾಗಾಗಿ ಇನ್ನು ಉಳಿದಿರೋಂಥದ್ದನ್ನ ಈಗ ಸೇರಿಸ್ತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿಯನ್ನು ಸಹ ನಾನು ಇದೇ ಟೈಮಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲದಕ್ಕೂ ಹಚ್ಚಿಟ್ಟಿರೋಂಥ ಕೊತ್ತಂಬರಿಯನ್ನು ಸೇರಿಸಿ ಇದಕ್ಕೆಲ್ಲ ಒಂದು ಮಿಕ್ಸ್ ಕೊಟ್ಟರೆ ಮುಗೀತು. ಇನ್ನೊಂದೇನಪ್ಪ ಅಂದರೆ ನಾನು ಮೊದಲು ಅನ್ನನ ಆರಿಟ್ಟಿದ್ದೀನಿ. ಅನ್ನ ಚೆನ್ನಾಗಿ ಬಿಸಿ ಆದರೆ ಮಾತ್ರ ಚಿತ್ರಾನ್ನ ಉಡಿಯಾಗುತ್ತೆ. ನಾವು ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಚಿತ್ರಾನ್ನವನ್ನು ಕಲಸಿಟ್ಕೋಬೇಕು. ಯಾಕೆಂದರೆ ಆಗ ಅನ್ನಕ್ಕೆ ಗೊಜ್ಜು, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಅಂಟುತ್ತೆ. ಹಾಗಾಗಿ ನಾನು ಮೊದಲೇ ಕಲಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೋತೀನಿ. ಇದಕ್ಕೂ ಸಹ ಕೊತ್ತಂಬರಿಯನ್ನು ಇವಾಗ ಸೇರಿಸ್ತೀನಿ. ಈಗ ಇವೆಲ್ಲ ಮಿಕ್ಸ್ ಮಾಡಿದ್ರೆ ಎಲ್ಲ ಅಡುಗೆಗಳು ಮುಗಿಯುತ್ತೆ. ಜೊತೆಗೆ ಇಷ್ಟೆಲ್ಲ ಆದಮೇಲೆ ಇದ್ರ ಜೊತೆಗೆ ಒಂದು ಹಪ್ಪಳ, ಒಂದು ಸಂಡಿಗೆ, ಇಲ್ಲಾಂದರೆ ಏನು ಊಟ, ಈಗ ಅವೆರಡನ್ನ ರೆಡಿ ಮಾಡಿದ್ರೆ ಊಟದ ಸೈಡ್ಸ್ ಎಲ್ಲ ಮುಗಿಯುತ್ತೆ. ನೋಡಿ ಈ ಈರುಳ್ಳಿಯನ್ನು ಸಹ ಮಜ್ಜಿಗೆಗೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಸೌತೆಕಾಯಿನೂ ಸಹ ಹೆಸರು ಬೇಳೆಗೆ ಸೇರಿಸ್ತಾ ಇದ್ದೀನಿ. ಆಮೇಲಿಂದ ಊಟಕ್ಕೆ ಬಡಿಸೋ ಟೈಮಲ್ಲಿ ನಾನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಸ್ಟವ್ ಮೇಲೆ ಎಣ್ಣೆ ಇಟ್ಟಿದೆ, ಅದು ಬಿಸಿಯಾಗಿದೆ. ಈಗ ಹಪ್ಪಳವನ್ನು ಹಾಕ್ತಾಯಿದ್ದೀನಿ.
ಎಣ್ಣೆ ಬಿಸಿಯಾಗಿದ್ದರೆ ಬೇಗ ಬೇಗ ಆಗೋಗುತ್ತೆ. ಈ ಕಾಳು ಹಪ್ಪಳಕ್ಕೆ ವಿಶೇಷವಾದ ಒಂದು ಟೇಸ್ಟ್ ಇರುತ್ತೆ. ಹಬ್ಬ ಹರಿದಿನಗಳಲ್ಲಿ ಊಟದ ಜೊತೆ ಕಾಳು ಹಪ್ಪಳ ಇನ್ನೂ ಹೆಚ್ಚಿನ ರುಚಿಯನ್ನು ಕೊಡುತ್ತೆ. ಹಾಗಾಗಿ ನಾನಿವತ್ತು ಕಾಳು ಹಪ್ಪಳನೇ ಕರಿತಾ ಇದ್ದೀನಿ. ನೋಡಿ, ಇದ್ರ ಜೊತೆಗೆ ನಾನೊಂದೆರಡು ಸಂಡಿಗೆ ಸಹ ಸೇರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಈ ಹಪ್ಪಳ ಸಂಡಿಗೆ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಮಾಡೋದಂತ ಇನ್ನೇನು ಸಮ್ಮರ್ ಬಂತೆಲ್ಲ, ಒಮ್ಮೆ ಮಾಡಿಟ್ಕೊಂಡ್ರೆ 1 ವರ್ಷಕ್ಕಾಗೋಷ್ಟು ಹಪ್ಪಳ ಸಂಡಿಗೆ ರೆಡಿ ಆಗುತ್ತೆ. ಇದು ರುಚಿನಲ್ಲೂ ತುಂಬ ಅದ್ಭುತವಾಗಿರುತ್ತೆ. ನೀವು ಎಲ್ಲ ಒಮ್ಮೆ ಮಾಡಿವ್ರಂತೆ ನಾನು ಹೇಳ್ಕೊಡ್ತೀನಿ. ನೋಡಿ, ಹಪ್ಪಳ ಸಂಡಿಗೆ 2 ರೆಡಿ ಆಯಿತು. ನೋಡಿ, ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ರೆಡಿಯಾಗಿದೆ. ಈಗ ಫೈನಲಿ ಒಬ್ಬಟ್ಟನ್ನು ಮಾಡಬೇಕು. ಯಾವ ರೀತಿ ಒಬ್ಬಟ್ಟು ಮಾಡೋದಂತ ತೋರಿಸ್ತೀನಿ. ಬನ್ನಿ, ಈಗ ಒಬ್ಬಟ್ಟು ಮಾಡೋಣ. ನೋಡಿ, ಕನಕ ಚೆನ್ನಾಗಿ ನೆಂದಿದೆ. ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಕಲ್ಲಲ್ಲಿ ಕುಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಲ್ಲಲ್ಲಿ ಕುಟ್ಟಬೇಕು. ನೋಡಿ, ಈ ರೀತಿ ತುಂಬ ಸಾಫ್ಟಾಗಿ ಬರಬೇಕು. ಎಷ್ಟು ಸಾಫ್ಟಾಗಿ ಬಂದರೆ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಜೊತೆಗೆ ಹೂರಣನೂ ರುಬ್ಬಿದ್ದೆಲ್ಲ ಉಂಡೆಗಳು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಬಟರ್ ಪೇಪರ್ ಮೇಲೆ ಯಾವ ರೀತಿ ಒಬ್ಬಟ್ಟು ಮಾಡೋದು ಅಂತ ತೋರಿಸ್ತೀನಿ. ನೋಡೋಣ ಬನ್ನಿ. ಆಲ್ರೆಡಿ ನಾನು ಸ್ಟವ್ ಹಚ್ಚಿ ತವಾನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಬೇಗ ಬೇಗ ಒಬ್ಬಟ್ಟು ತೊಟ್ಟಿ ಹಾಕೋಣ. ನೋಡಿ, ಕನಕವನ್ನು ತಗೊಂಡು ಅಂಗೈ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ. ಹೂರಣನ ಮಧ್ಯೆ ಇಟ್ಟು ಈ ರೀತಿ ಕನಕದಿಂದ ಹೂರಣನ ಕವರ್ ಮಾಡ್ತಾ ಬನ್ನಿ. ನೋಡಿ, ಈ ರೀತಿ ನೀಟಾಗಿ ಕವರ್ ಮಾಡಿ. ಹೂರಣ ಕನಕ ಎಷ್ಟು ಚೆನ್ನಾಗಿರುತ್ತೋ ನಿಮ್ಮ ಒಬ್ಬಟ್ಟು ಅಷ್ಟು ನೀಟಾಗಿ ಬರುತ್ತೆ. ಈಗ ನಾವು ತಡ್ತಾ ಹೋಗೋಣ ಬನ್ನಿ. ನೋಡಿ, ನಾನು ಈ ಒಬ್ಬಟ್ಟು ತಟ್ಟೋದಕ್ಕೆ ಇದ್ರ ಮೇಲೆ ಇನ್ನೊಂದು ಕವರ್ ಹಾಕೋತೀನಿ, ಬೇಗ ಬೇಗ ಆಗುತ್ತೆ ಅಂತ. ಅದಕ್ಕೂ ಸಹ ಇದಕ್ಕೂ ಆ ಎಣ್ಣೆಯನ್ನು ಸವರಿ, ಈ ಪೇಪರ್ಗೂ ಎಣ್ಣೆಯನ್ನು ಸವರಿ ಇದ್ರ ಮೇಲೆ ಹಾಕಿ ಈಗ ಇದ್ರ ಮೇಲೆ ತಟ್ತಾ ಬನ್ನಿ. ನೋಡಿ, ಈ ರೀತಿ ಬೇಳೆ ಒಬ್ಬಟ್ಟಾಗಿರೋದ್ರಿಂದ ತುಂಬ ಸಾಫ್ಟಾಗಿ ಹೋಗುತ್ತೆ. ಈ ರೀತಿ ನಿಧಾನವಾಗಿ ಮೂವ್ ಮಾಡ್ತಾ ಬನ್ನಿ. ಜೊತೆಗೆ ನಾವು ಕಾಳು ಹೋಳಿಗೆಷ್ಟು ತೆಳುವಾಗಿ ಮಾಡೋದು ಬೇಡ. ಬೇಳೆ ಒಬ್ಬಟ್ಟು ಸ್ವಲ್ಪ ದಪ್ಪ ಇರಬೇಕು. ಹಾಗಾಗಿ ಸ್ವಲ್ಪ ದಪ್ಪನೇ ತಟ್ಕೊಳ್ಳೋಣ. ಬೇಕಂದರೆ ಎಷ್ಟು ತೆಳುವು ಬೇಕಾದರೂ ಬರುತ್ತೆ, ಬಟ್ ಸ್ವಲ್ಪ ಇದು ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ತೆಳುವು ಬೇಕೋ ಅಷ್ಟು ತೆಳುವಾಗಿ ಮಾಡಿದ್ದೀನಿ. ಈಗ ಈ ಮೇಲಿನ ಕವರ್ನ ಎತ್ತಿ ನಾವು ಹೋಳಿಗೆನ ಹಾಕೋಣ. ನೋಡಿ, ಹೆಂಚಿಗೆ ಎಣ್ಣೆ ಸವರಿದ್ದೀನಿ. ಆಲ್ರೆಡಿ ಹೆಂಚು ಬಿಸಿಯಾಗಿದೆ. ಈಗ ಇದನ್ನು ತೊಗೊಂಡು ಇದ್ರ ಮೇಲೆ ಹಾಕೋಣ. ಸ್ವಲ್ಪ ಹೆಂಚು ಬಿಸಿ ಇದ್ದರೆ ಇಮಿಡಿಯೇಟಾಗಿ ಬಂದ್ಬಿಡುತ್ತದೆ. ಈಗ ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಹಾಕೋ ಏನು ಅಗತ್ಯ ಇರಲ್ಲ. ಆಲ್ರೆಡಿ ಎಣ್ಣೆ ಹಾಕಿ ಚೆನ್ನಾಗಿ ಕುಟ್ಟಿರ್ತೀವಿ. ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸೋಣ. ನೋಡಿ, ಈಗ ಅದು ಬೇಯೋಷ್ಟರಲ್ಲಿ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳೋಣ. ಸೇಮ್ ಅದೇ ಥರ ಕನಕ ಸ್ವಲ್ಪ ತಗೊಳ್ಳಿ, ಅದರೊಳಗಡೆ ಹೂರಣ ಇಟ್ಟು ಕವರ್ ಮಾಡಿ ಈ ರೀತಿ ಪೇಪರ್ ಸಹಾಯದಿಂದ ನಾವು ತುಂಬ ಫಾಸ್ಟಾಗಿ ಮಾಡ್ಬೋದು. ನೋಡಿ, 1 ನಿಮಿಷದಲ್ಲೇ ಆಗೋಗುತ್ತೆ. ಈ ರೀತಿ ಹಿಂಗೆ 2 ಸಾರಿ ಹಿಂಗೆ ಹೇಳಿದ್ರೆ ಬಂದೇ ಬಿಡ್ತದೆ. ನೋಡಿ, ಮತ್ತೊಂದು ರೆಡಿ ಆಯಿತು. ನೋಡಿ, ಈಗ ಬೆಂದಿದೆ. ಈಗ ಇದನ್ನು ತಿರುವಾಕೋಣ. ನೋಡಿ, ಎಷ್ಟು ನೀಟಾಗೂ ಬಂದಿದೆ, ಜೊತೆಗೆ ತುಂಬ ಸಾಫ್ಟಾಗೂ ಬಂದಿದೆ. ನೋಡಿ, ಈ ಸೈಡು ಬೆಂದಿದೆ. ತಿರುವಾಕೋಣ. ನೋಡಿ, ಎಷ್ಟು ನೀಟಾಗಿ 2 ಕಡೆ ಬೆಂದಿದೆ. ಈಗ ತೆಗಿತಾ ಹೋಗೋಣ. ನೋಡ್ತಾ ಇದ್ದೀರಲ್ಲ, ಈಗ ಇದನ್ನು ತೆಗೆಯೋಣ. ಇದೇ ರೀತಿ ಮತ್ತೊಂದು ಒಬ್ಬಟ್ಟು ಮಾಡ್ಕೊತಾ ಬರೋಣ. ಪ್ರತಿ ಸಾರಿನೂ ಒಬ್ಬಟ್ಟು ಹಾಕೋಕ್ಕಿಂತ ಮುಂಚೆ ತವಾ ಮೇಲೆ ಸ್ವಲ್ಪ ಎಣ್ಣೆನ ಸವರೋಣ. ಇಷ್ಟೇ, ಜಸ್ಟ್ ತೊಟ್ಟದು ಮೇಲೆ ಹಾಕಿದ ತಕ್ಷಣ ಪೇಪರ್ ಬಿಡುತ್ತೆ, ತಗೊಳ್ಳೋದು. ನೋಡಿ, ಈಗ ಬೆಂದಿದೆ. ಈಗ ತೆಗಿತಾ ಹೋಗೋಣ. ನೋಡಿ, ಎಲ್ಲೂ ಕಿತ್ತೋಗಲ್ಲ, ಎಷ್ಟು ನೀಟಾಗಿ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಈ ಥರ ಬಟರ್ ಪೇಪರ್ ಇದ್ದರೆ ನಾವು ಒಬ್ಬಟ್ಟು ಮಾಡೋದಕ್ಕೆ ತುಂಬ ಈಸಿ. ಅಥವಾ ಬಾಳೆ ಎಲೆಯಿಂದನೂ ಮಾಡ್ಬೋದು. ಅದನ್ನು ಇದೇ ರೀತಿ ಎತ್ತಿ ತವಾ ಮೇಲೆ ಹಾಕ್ಬೋದು. ಈಗ ಇದು ಬೆಂದಿದೆ, ತೆಗಿಯೋಣ. ನೋಡಿ, 2 ಕಡೆ ಎಷ್ಟು ಸಾಫ್ಟಾಗಿ ನೀಟಾಗಿ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ. ಈಗ ಮತ್ತೊಂದು ಹಾಕ್ತಾ ಇದ್ದೀನಿ. 10 ನಿಮಿಷ ಸಾಕು. 10 ನಿಮಿಷದಲ್ಲಿ ನಾವು 10 ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ತೆಳುವಾಗಿದೆ. ನೋಡಿ, ಈ ರೀತಿ ಬೇಗ ಬೇಗ ತೆಗಿತಾ ಹೋಗೋಣ.
ಈಗ ಮತ್ತು ಅಷ್ಟೇ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಸಾರೋದು, ಈ ರೀತಿ ತರ್ಕಿಟ್ಕೊಂಡ್ರಂತ ಒಬ್ಬಟ್ಟನ್ನ ಇದ್ರ ಮೇಲೆ ಹಾಕ್ತಾ ಹೋಗೋದು. ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡಿ. ಫಸ್ಟ್ ಟೈಮ್ ಮಾಡೋರು ಸಹ ಯಾವುದೇ ರೀತಿ ಕಷ್ಟ ಇದ್ದಿರ ಮಾಡ್ಕೊಂಡು ಹೋಗ್ಬೋದು. ಆದರೆ ಹೂರ್ಣ ಕನಕ ಮಾತ್ರ ನೀಟಾಗಿ ರೆಡಿ ಮಾಡ್ಕೊಂಡಿರಬೇಕು. ನೋಡ್ತಾ ಇದ್ದೀರಲ್ಲ, ಈ ಯುಗಾದಿ ಸ್ಪೆಷಲ್ ಅಡುಗೆಗಳೆಲ್ಲ ಸವಿಯಲು ಸಿದ್ಧವಾಗಿದೆ. ನಿಮಗೂ ಎಲ್ಲ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.